ಅವ್ರ ಮದುವೆನ ನಾನು ನೋಡಿದಂಥ ಮದುವೆಗಳಲ್ಲಿ ಕುಮಾರ್ ಬಂಗಾರಪ್ಪನವ್ರ ಮದುವೆ ಇನ್ನೊಂದು ನೋಡೋಕ್ಕಾಗಲ್ಲ. ನಾನು ಡಿ ಕೆ ಶಿವಕುಮಾರ್ ಕೆಳಗೆ ನಿಂತ್ಕೊಂಡು ರಾಷ್ಟ್ರಪತಿ ಬಂದಿದ್ದರು ಇವ್ರ ಮದುವೆಗೆ, ರಿಸೆಪ್ಷನ್ಗೆ. ಅವತ್ತು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಈಗ ಈ ಮದುವೆಗೆ ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಕರೀಲಿಲ್ವಲ್ಲ ಅಂಥೇಳಿ ಈಗ ಬೈತಾ ಇದ್ದೆ ನಾನು. ಅದಕ್ಕೋಸ್ಕರ ರಾಗಿಣಿನೂ ಹೇಳಲಿಲ್ಲ, ರಾಗಿಣಿ ಹೇಳೋದಿರಲಿ, ಕುಮಾರಣ್ಣ ಹೇಳ್ಬೇಕಲ್ವಾ. ಆದ್ದರಿಂದ ಈ ಒಂದು ಚಲನಚಿತ್ರ ನಾವು ತುಣುಕನ್ನು ಮಾತ್ರ ನೋಡಿದ್ದೀವಿ. ನಾನು ಭಾಳ ದಿವಸದಿಂದ ನಾನು ಸಹಿತ ಈ ಚಿತ್ರದಲ್ಲಿ ಪಾತ್ರ ಮಾಡಿದರೂ ಸಹಿತ ನಂದೇನು ಭಾಳ ಲಿಮಿಟೆಡ್ ಪಾತ್ರ, ಭಾಳ ಚೆನ್ನಾಗಿ ಬಂದ. ಕುಮಾರ್ ಬಂಗಾರಪ್ಪನವ್ರನ್ನ ನಾನು ನಿಮ್ಮ ರಕ್ತ ಕಣ್ಣೀರು ಪಿಕ್ಚರ್ನಲ್ಲಿ ನೋಡಿದ್ದೀನಿ. ಅಲ್ಲಿ ನಿಮ್ಮದು ನಮ್ಮ ಪಾತ್ರದಂಗೆ ಭಾಳ ಶಾರ್ಟ್ ಪಾತ್ರ. ಅದನ್ನು ನೀವಿರೋದ್ರಿಂದಲೇ ಆ ಪಿಕ್ಚರ್ ನೋಡಿದ್ದು ನಾನು, ಉಪೇಂದ್ರ ಅವರ ಆ ಪಿಕ್ಚರ್ನ. ಅದಾದ ಮೇಲೆ ಈ ಪಿಕ್ಚರ್ನಲ್ಲಿ ನಾನು ಪಾತ್ರ ಮಾಡಿದ ಮೇಲೆ ನನಗೆ ಟೈಮ್ ಸಿಕ್ಕಲಿಲ್ಲ. ನಮ್ಮ ಕೃಷ್ಣಪ್ಪ ನನ್ನ ಕರೆಕ್ಟಾಗಿ ಇನ್ನೂ ಬಳಸ್ಕೊಳ್ಳಿಲ್ಲ ಅಂತ ಅನ್ಕೋತೀನಿ, ನೋಡೋಕ್ಕೆ ಮಾಡೋಕ್ಕೆ ಎಲ್ಲದಕ್ಕೂ. ಇನ್ನೊಂದು ಇದನ್ನು ಸೆಕೆಂಡು ಇಲ್ಲೇನೇನು ತಪ್ಪಿದೆ, ಇನ್ನೇನೇನು ಸರಿ ಇದೆ ಅನ್ನೋದು ನಿಜಕ್ಕೂ ಹೇಳಬೇಕು ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಾನು ನಮ್ಮ ರಾಮಮೂರ್ತಿಯವ್ರಿಗೆ ಹೇಳಿದೆ, ಅರ್ಥಗರ್ಭಿತವಾಗಿ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ ಆಗಬೇಕು. ಯಾಕೆ ಅಂತ ಹೇಳಿದರೆ ಬಡತನದ ರೇಖೆಗಿನ್ನ ಕಡಿಮೆ ಇರತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಭಾರತ ಸಂವಿಧಾನದ ಪ್ರಕಾರ ಕರ್ನಾಟಕ ಸರ್ಕಾರ ಎಲ್ರಿಗೂ ಸಹಿತ ಈ ಒಂದು ಆಹಾರ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಈ ನ್ಯಾಯಬೆಲೆ ಅಂಗಡಿನಲ್ಲಿ ಏನೇನು ಲೋಪದೋಷ ಇದೆ, ಏನೇನು ಒಳ್ಳೆಯದಾಗ್ತದೆ, ಏನೇನು ಪಡಿತರ ವ್ಯವಸ್ಥೆ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಪಡಿತರ ವ್ಯವಸ್ಥೆ ಚೆನ್ನಾಗಿ ಆಗಂಗೆ ಎಲ್ಲೂ ಆಯ್ತಾ ಇಲ್ಲ. ಸಣ್ಣ ಪುಟ್ಟ ಲೋಪದೋಷಗಳು ಎಲ್ಲ ತಲೂ ಇದ್ದಾವೆ. ಆ ಲೋಪದೋಷಗಳನ್ನು ಎಲ್ಲಿ ಜನ ಎಲ್ಲರೂ ಸಹಿತ ನಾನು ನಿಮ್ಮ ಮೂಲಕ ಇವತ್ತು ವಿನಂತಿ ಮಾಡ್ತೀನಿ, ಈ ಒಂದು ನ್ಯಾಯಬೆಲೆ ಅಂಗಡಿನಲ್ಲಿ ಯಾರು ಆ ಫುಡ್ ಗ್ರೈನ್ಸ್ ತಗೋತಾರೋ ಅವರು ಮತ್ತು ಅವ್ರ ಕುಟುಂಬದವ್ರ ಪಿಕ್ಚರ್ ನೋಡಿದರೆ ಇದನ್ನು ಡೆಫಿನೆಟ್ಟಾಗಿ ಕೃಷ್ಣಪ್ಪ ಸೆಕೆಂಡ್ ಪಿಕ್ಚರನ್ನು ಪ್ರಾರಂಭ ಮಾಡ್ಬೋದು. ನಮ್ಮ ಬಾಮಣ್ಣನಿಗೆ ಮತ್ತು ಅವರ ಬ್ರದರ್ಸ್ ಇಬ್ಬರು 3 ಜನಕ್ಕೂ ಹೇಳ್ತಾ ಇದ್ದೀನಿ ಇವತ್ತು, ಇದು ಸೆಕೆಂಡ್ ಪಿಕ್ಚರನ್ನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮುಂದುವರೆದಂಥ ಭಾಗವನ್ನು ತೆಗೆಯೋದಕ್ಕೆ ಅವಕಾಶ ಇದೆ. ಇವತ್ತು ಈ ಚಿತ್ರ ಇವತ್ತು 24ನೇ ತಾರೀಕು ಪ್ಲಸ್ 30ನೇ ತಾರೀಕು 31 ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಇಡೀ ಜನ ಎಲ್ಲ ಬಂದು ಇದು ಬೇರೆ ಬೇರೆ ಪಿಕ್ಚರ್ಗಳು ಇವತ್ತು ಕನ್ನಡ ಚಿತ್ರಗಳು ಸಹಿತ ಯಾವ ಬಾಲಿವುಡ್ ಚಿತ್ರಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥ ರೇಂಜ್ನಲ್ಲಿ ನಮ್ಮವೆಲ್ಲ ನಡೀತಾ ಇದ್ದಾವೆ. ನಾನಿವತ್ತು ಬೆಳಗ್ಗೆ ಒಂದು ಯಶ್ ಅವ್ರದ್ದು ಫಿಲಮ್ ನೋಡ್ತಾ ಇದ್ದೆ, ರಣಬೀರ್ ಸಿಂಗ್ದು ಮತ್ತು ಯಶ್ವರ್ದು ರಾಮಾಯಣ ಅಂತಕ್ಕಂಥ ಪಿಕ್ಚರ್ನ ಟ್ರೀಸರ್ ನೋಡ್ತಾ ಇದ್ದೆ. ಇವತ್ತು ಭಾಳ ಎತ್ತರಕ್ಕೆ ಹೋಗ್ತಾ ಇದೆ ನಮ್ಮ ಕನ್ನಡ ಚಿತ್ರ ಮಾಧ್ಯಮಗಳು ಸಹಿತ. ಅದರಲ್ಲಿ ಈ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿನೂ ಸಹಿತ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ. ಇದು ಪ್ರಾಯೋಗ ಅಂತ ಹೇಳಿದರೆ ಇಡೀ ಜನಸಮುದಾಯಕ್ಕೆ ಎಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ನೋಡಬೇಕಾಗಿರ್ತಕ್ಕಂಥ ಚಿತ್ರ. ಆದ್ದರಿಂದ ರಾಜ್ಯದ ಎಲ್ಲ ಜನ ಈ ಚಿತ್ರವನ್ನು ನೋಡಿ ತಮ್ಮ ಅನಿಸಿಕೆಗಳನ್ನು, ಭಾವನೆಗಳನ್ನು ನೀವು ನೋಡೋದ್ರ ಮೂಲಕ ತೋರಿಸ್ಬೇಕು. ಇನ್ನೇನಾದ್ರು ಇನ್ನು 2ನೇ ಚಿತ್ರ ಮಾಡುವಾಗ ನಾನು ಸಹಿತ ನಿಮಗೆ ಸಂಪೂರ್ಣವಾಗಿ ಭಾಗವಹಿಸ್ತೀನಿ ನಿಮ್ಮ ಜೊತೆಗೆ. ಯಾಕೆಂದರೆ ಇದು ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥದ್ದು. ಇದು ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಸಹಿತ ಏನಾದರೂ ಸರಿಪಡಿಸೋದಕ್ಕೆ ಅವಕಾಶ ಇದ್ದಾಗ ಇಂಥವೆಲ್ಲ ನೋಡಿದಾಗಲೇ ಅರ್ಥ ಆಗೋದು, ಇಲ್ಲದವ್ರಿಗೆ ಗೊತ್ತಾಗೋದಿಲ್ಲ, ಆಟೋಮೆಟಿಕ್ಕಾಗಿ ಏನು ತಿಳಿಯೋದಿಲ್ಲ. ಅದಕ್ಕೆ ಇವತ್ತು ಈ ಒಂದು ಟೀಸರ್ ಬಿಡುಗಡೆ ಮಾಡಿ ಈ ಒಂದು ಚಲನಚಿತ್ರ 24ನೇ ತಾರೀಕು ಮತ್ತು 31ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ನಾಗಮಂಗಲದಲ್ಲೂ ಸಹಿತ ನೀವೆಲ್ಲ ಬರ್ತಾರೆ ಅಂತ ಹೇಳಿ, ನೀವು ಮುಳುಕಟ್ಟಮ್ಮನ ದೇವಸ್ಥಾನ 24 ತಾನೆ, 24ನೇ ತಾರೀಕು ನಮ್ಮ ಯುವ ನಾಯಕರು ಬರ್ತಿಲ್ಲಮ್ಮ ನೀನು ರಾಗಿಣಿಯವರು ಕೇಳ್ತಾ ಇದ್ದಾರಲ್ಲಿ ಜನ. ಅಲ್ಲ, ನಂದು ಹ್ಯಾಂಡ್ ಬಿಲ್ಸ್ ಹಾಕ್ಸ್ಬೇಕಲ್ಲ, ನಾನು ಪಾಲ್ಟ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನಾಗಮಂಗಲ ತಾಲೂಕಿಗೆ ಅಲ್ಲ ಈ ರಾಗಿಣಿನೇ ಅಂತಲ್ಲ, ಕುಮಾರಣ್ಣ ಬರಬೇಕು, ಗಂಡ ಹೆಂಡತಿ ಇಬ್ಬರು ಬರಬೇಕು. ಒಬ್ಬರು ಬಂದರೆ ಹೆಂಗಾಯ್ತದೆ? ಅದ್ರ ಜೊತೆಗೆ ನೀನು ಬಂದರೆ ನಮ್ಮ ಅಣ್ಣ, ನಮ್ಮ ಬೀಗ ನೀನು ನಾಗಮಂಗಲ ತಾಲೂಕಿಗೆ ನೀನು ಬರಬೇಕು ಅಂತೇಳಿ ಕೇಳ್ಕೊಂಡು ಎಲ್ಲರೂ ನೀವೆಲ್ಲ ನಮ್ಮ ನಾಯಕರನ್ನು ಕರ್ಕೊಂಬನ್ನಿ, ಎಲ್ಲರೂ ಬರಬೇಕು ಅಂತೇಳಿ ಕೇಳ್ಕೊಂಡು ಈ ಒಂದು ಚಿತ್ರ ಶುಭ ಆಗಲಿ, ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊಂಡು ನನ್ನೆರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್.